ಕರೌ ಹರೇರ್ಮಂದಿರಮರ್ಜನಾದಿಷು ಶ್ರುತಿಂ ಚಕಾರ ಅಚ್ಯುತ ಸತ್ಕಥೋದಯೇ. ಹೇಗಿದ್ದರು ರಾಜರು, ಹೇಗಿದ್ದರು ನೋಡ್ರಿ. ಇದೊಬ್ಬ ಋಷಿಯ ವರ್ಣನೆ ಅಲ್ಲ, ಇದೊಬ್ಬ ತಪಸ್ವಿಯ ವರ್ಣನೆ ಅಲ್ಲ. ಅಖಂಡವಾಗಿ ಕಾರ್ಯಭಾರ ತಲೆಯ ಮೇಲೆ ದೊಡ್ಡ ಹೊಣೆಯನ್ನು ಹೊತ್ತ ಅಖಂಡವಾಗಿ ತನ್ನ ಕಾರ್ಯಗಳಲ್ಲಿ ವ್ಯಸ್ತನಾದ ಬ್ಯುಸಿಯೆಸ್ಟ್ ವ್ಯಕ್ತಿ ಅಂತ ಅನಿಸಿಕೊಂಡ ಒಬ್ಬ ಚಕ್ರವರ್ತಿ ಮಾಡುವ ಬಗೆ ಇದು. ಅಂದ ಮೇಲೆ ನಮಗೆ ಕೆಲಸ ಭಾಳಿದೆ, ನಿಮ್ಮ ಹಾಗೆ ನಮಗೆಲ್ಲ ಸಮಯ ಇರೋದಿಲ್ಲ ಅಂತ ಹೇಳಲಿಕ್ಕೆ ಮಾತೇ ಇಲ್ಲ. ಅಂಥವರೇ ಹಾಗಿರಬೇಕಾದರೆ ಜೀವನದಲ್ಲಿ ನನಗೆ ಸ್ವಲ್ಪವೂ ಸಮಯ ಹಾಕಲಿಕ್ಕೆ ಆಗೋದಿಲ್ಲ ಅನ್ನೋದು ಸುಳ್ಳು. ಸಮಯ ಪ್ರತ್ಯೇಕವಾಗಿ ಮೀಸಲಾಗಿಡ್ಲಿಕ್ಕೆ ಬಂದೇ ಬರ್ತದೆ. ಇದಕ್ಕೆ ಎಕ್ಸೆಪ್ಷನ್ ಇನ್ನೊಬ್ಬರಿಗೆ ಕೇಳಿ ಪ್ರಯೋಜನ ಇಲ್ಲ. ನೋಡಿ, ನನಗೆ ರೋಗ ಆಗಿದೆ, ಸಾಕಷ್ಟು ತೊಂದರೆಗಳಿದೆ, ಎಲ್ಲ ನಿಜ, ಆದರೆ ಟೈಮ್ ಇಲ್ಲ. ಬಹಳ ಒತ್ತಾಯ ಮಾಡಬೇಡಿ ಔಷಧಿ ತಗೊಳ್ಳೋದಕ್ಕೆ. ಅಂದರೆ ಏನು ಮಾಡ್ಬೇಕಿನ್ನು? ಯಾರು ಉಪಕಾರಕ್ಕೆ ತಗೊಳ್ತೀನಿ? ನೀನು ಹಸಿವೆ ಆಗಿದೆ, ಬಹಳ ನಿರಡಿಕೆ ಆಗಿದೆ, ಗಂಟ್ಲು ಒಣಗಿ ಹೋಗಿದೆ, ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಸತ್ಯ ಹೋಗ್ಬೇಕು ಅಷ್ಟಿದೆ, ಆದರೆ ಐ ಹ್ಯಾವ್ ನೋ ಟೈಮ್. ನೀರಡಿಕೆ ನಿನಗಾದ ಮೇಲೆ, ಹಸಿವೆ ನಿನಗಾದ ಮೇಲೆ, ರೋಗ ನಿನಗೆ ಬಂದ ಮೇಲೆ ಅದಕ್ಕೆ ಪರಿಹಾರಕ್ಕಾಗಿ ನೀರು ಕುಡಿಬೇಕು, ಅನ್ನ ತಿನ್ನಬೇಕು, ಔಷಧಿ ತಗೊಳ್ಬೇಕು. ಸಮಯ ಇರೋದಿಲ್ಲ ಅಂದರೆ ಏನರ್ಥ? ಅದಕ್ಕೆ ಸಮಯ ಮಾಡ್ಕೋಬೇಕು. ನಿನಗೆ ಸಮಯನೇ ಇರೋದಿಲ್ಲ. ಆಮೇಲೆ ನೀನು ಔಷಧಿನೇ ತಗೊಳ್ಳಿಲ್ಲ ಅಂದರೆ, ಒಂದು ಕ್ಷಣ ನಿನಗೆ ಔಷಧಿ ತಗೊಳ್ಳಿಕ್ಕೆ ಸಮಯ ಸಿಗೋದಿಲ್ಲ ಅಂತ ಉದಾಸೀನ ಮಾಡಿದರೆ ನಿನ್ನ ಜೀವನದೊಳಗೆ ಸಮಯನೇ ಉಳಿಯೋದಿಲ್ಲ, ಮುಗದೇ ಹೋಯ್ತು. ಹಾಗಾದರೆ ಅದು ಹೇಗೆ ಅನಿವಾರ್ಯ? ಅದು ನನ್ನ ಸಲುವಾಗಿ ನಾನು ಮಾಡಿಕೊಳ್ಳೋದು. ಮನುಷ್ಯೋಯಂ ಪ್ರಾತರುತ್ಥಾಯ ಪೂರ್ವಂ ಸ್ವಶರೀರ ಕಾರ್ಯಾಣ ಕರೋತಿ ತತಃ ಸುಹೃದಾಂ ತತಃ ಸಂಬಂಧಿನಾಂ. ಮಹಾಭಾಷ್ಯಕಾರರು ಹೇಳುತ್ತಾರೆ, ಪತಂಜಲಿಗಳು, ಮನುಷ್ಯೋಯಂ ಪ್ರಾತರುತ್ಥಾಯ ಪ್ರಾತಃ ಸ್ವಶರೀರ. ಮೊದಲಿಗೆ ನನ್ನ ಶರೀರದ ಕಾರ್ಯವನ್ನು ನಾನು ಮಾಡಿಕೊಳ್ಳು, ಆಮೇಲೆ ಇನ್ನೊಬ್ಬರ ಸಹಾಯ, ಇನ್ನೊಬ್ಬರ ಉಪಚಾರ. ನಾನು ಪರೋಪಕಾರ ಮಾಡಲಿಕ್ಕೆ ಹೋಗ್ತೇನೆ ಅಂತ ನೀರಿಲ್ಲ, ನೀರಡಿಕೆ ಇಲ್ಲ, ಹಸಿವಿಲ್ಲ, ಏನನ್ನೂ ನೋಡದೇ ಇದ್ರೆ ಇವನೇ ಬಿದ್ದು ಹೋಗ್ತಾನೆ. ಸಾವಿರಾರು ಜನರಿಗೆ ಮಾಡುವ ಉಪಕಾರ ನಿಂತು ಹೋಗ್ತದೆ. ಅಲ್ಲ, ಮೊದಲಿಗೆ ತನ್ನ ಶರೀರವನ್ನು ನೋಡಿಕೊಳ್ಳಬೇಕು. ಶರೀರ ಮಾಧ್ಯಂಕಲು ಧರ್ಮ ಸಾಧನ. ಹೇಗೋ ಹಾಗೆ ಇದು ಒಳಗಿನ ಶರೀರ, ಬಾಹ್ಯ ಶರೀರ ಹೇಗೋ ಹಾಗೆ ಆಧ್ಯಾತ್ಮಿಕ ಶರೀರ, ನಮ್ಮ ಪುಣ್ಯದ ಶರೀರ, ಕೀರ್ತಿಯ ಶರೀರ. ಕೀರ್ತಿ ಅಂದರೆ ಕೀರ್ತಿ ಕಾಮುಕತೆ, ಆ ಕೀರ್ತಿ ಅಲ್ಲ. ಧವಳವಾದಂತಹ, ತಾನು ಕೀರ್ತಿಯ ಅಪೇಕ್ಷೆ ಪಡದೇ ಇದ್ದರೂ ಸತ್ಕಾರ್ಯಗಳನ್ನು ಮಾಡುವುದರಿಂದ ತಾನಾಗಿಯೇ ಹರಡುವ ಕೀರ್ತಿ ಏನಿದೆ, ಅಂತಹ ಕೀರ್ತಿ ಶರೀರ, ಪುಣ್ಯದ ಶರೀರ, ಜ್ಞಾನದ ಶರೀರ, ಇವುಗಳನ್ನು ನಾವು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುವುದು ಇದು ನಮ್ಮ ಸಲುವಾಗಿ, ಇನ್ನೊಬ್ಬರ ಸಲುವಾಗಿ ಅಲ್ಲ. ಅದಕ್ಕಾಗಿ ಟೈಮ್ ಇಲ್ಲ ಅನ್ನೋ ಹೇಳೋ ಮಾತು ಇದು ಉತ್ತರ ಅಲ್ಲ. ನಾವು ಸಮಯವನ್ನು ಹಾಕಲೇಬೇಕು. ಅತ್ಯಲ್ಪವಾದ ಸಮಯವನ್ನಾದರೂ ಹಾಕಿ, ಪ್ರಾಕ್ಟಿಕಲ್ ಆಗಿ ನಮಗೆ ಹೆಚ್ಚಾಗೋದಿಲ್ಲ ಅಂದರೆ ಚಿಂತನೆ ಮಾಡುವುದಕ್ಕೆ, ದೇವರ ಸ್ತೋತ್ರಗಳನ್ನು ಪಾರಾಯಣ ಮಾಡುವುದಕ್ಕೆ, ದೇವರ ಪೂಜೆಯನ್ನು ಮಾಡುವುದಕ್ಕೆ. ಮೂರನೇ ಹಂತ ಅದು. ಕರವು ಹರೇರ್ ಮಂದಿರ ಮಾರ್ಜನಾದಿಷು. ದೇವರ ಮನೆಯನ್ನು ಮಾರ್ಜನ ಮಾಡೋದು, ಸ್ವಚ್ಛವಾಗಿ ತಾನೇ ಗುಡಿಸಿ ಸಾರಿಸಿ ರಂಗವಲ್ಲಿ ಹಾಕಿ ದೇವರ ಸೇವೆಯನ್ನು ಮಾಡುವುದಕ್ಕೆ ಸ್ವತಃ ಅಂಬರೀಷ್ ಚಕ್ರವರ್ತಿ ತಾನೇ ಬಂದು ಮಾಡ್ತಾ ಇದ್ದಂತೆ. ದೊಡ್ಡದಾದ ಅರಮನೆ, ಸಾವಿರಾರು ಜನ ದಾಸದಾಸಿಯರು, ಎಲ್ಲ ಕಡೆಗೆ ಸ್ವಚ್ಛವಾಗಿ ತೊಳೆದು ಒರೆಸಿ ರಂಗವಲ್ಲಿ ಹಾಕಿ, ನೋಡಿದರೆ ಮುಖ ಕಾಣಿಸ್ಬೇಕು ನೆಲದ ಮೇಲೆ, ಕನ್ನಡಿಯ ಅವಶ್ಯಕತೆಯೇ ಇಲ್ಲ, ನೆಲದಲ್ಲಿ ತನ್ನ ಮುಖ ನೋಡಬಹುದು. ಅಂತಹ ಸ್ಫಟಿಕದ ರತ್ನದ ನೆಲಗಳು, ರತ್ನದ ಸ್ತಂಭಗಳು, ಇಂತಹ ವೈಭವ ಆಗಿರೋ ಕಾಲಕ್ಕೆ ಭಾರೀ ಕಾಂಕ್ರೀಟಿನ ಆರಿಸಿ ಒಂದು ಕಂಬವನ್ನು ಕಟ್ಟಿ ನಮ್ಮ ಸಮಾನ ಶ್ರೀಮಂತರಿಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ಕಾಲಾಗಿ ತುಳಿಯೋ ಕಲ್ಲನ್ನು ಎದುರಿಗೆ ಹಾಕಿ ಇದೇ ಭಾರಿ ಶ್ರೀಮಂತಿಕೆ ಅಂತ. ಮುತ್ತು ರತ್ನಗಳಿಂದ ಖಚಿತವಾದ ಕಂಬಗಳು, ಸ್ಫಟಿಕದ ಕಂಬಗಳು, ಬಂಗಾರದ ನೆಲ, ಈ ತರಹದ ಐಶ್ವರ್ಯದಲ್ಲಿ ಬೆರೆದವರು. ಅಷ್ಟೆಲ್ಲ ದಾಸದಾಸಿಯರಿದ್ದಾರೆ, ಬೇಕಾದಷ್ಟು ಸೇವಕರಿದ್ದಾರೆ, ಎಲ್ಲಿ ನೋಡಿದರಲ್ಲಿ ವೈಭವ. ಇಷ್ಟೆಲ್ಲ ಕೆಲಸಕ್ಕೆ ಅಷ್ಟೆಲ್ಲ ಜನ ಇದ್ದರು, ಅಷ್ಟೆಲ್ಲ ಶ್ರೀಮಂತಿಕೆ ಇದ್ದರು. ದೇವರ ಮನೆ ಸ್ವಚ್ಛತೆ ಮಾಡೋ ಕೆಲಸ ಮಾತ್ರ ಸ್ವತಃ ರಾಜ ತಾನೇ ಬಂದು ಬೆಳಗ್ಗೆ ಎದ್ದು ಮೊದಲು ಆ ಕೆಲಸವನ್ನು ಮಾಡ್ತಾ ಇದ್ದ. ಕರವು ಹರೇರ್ ಮಂದಿರ ಮಾರ್ಜನಾದಿಷು. ಶ್ರೀಹರಿಯ ಮಂದಿರ, ನನ್ನ ಮಂದಿರವನ್ನು ಮಾರ್ಜನ ಮಾಡುವುದಕ್ಕೆ, ಅರ್ಥಾತ್ ಎಲ್ಲವೂ ದೇವರ ಮಂದಿರವೇ, ಆದರೂ ಅಪ್ರತ್ಯಕ್ಷವಾಗಿ ನನ್ನೊಳಗಿದ್ದು ದೇವರು ನನ್ನ ಮಂದಿರ ಅಂತ ಮಾಡಿಸಿದ್ದಾನಲ್ಲ, ಅಂಥದನ್ನು ಉಳಿದವರು ಬೇಕಾದರೆ ಮಾಡಲಿ. ಆದರೆ ನೇರವಾದ ದೇವರ ಪ್ರತ್ಯಕ್ಷವಾದ ಅಧಿಷ್ಠಾನ ಯಾವುದಿದೆ
ಅಲ್ಲಿ ನಾನೇ ಸೇವೆಯನ್ನು ಮಾಡ್ತೇನೆ ಅಂತ ಮಾಡ್ತಾ ಇದ್ದೀನಿ. ಎಷ್ಟು ಧೂಳಿಗಳು ದೇವರ ಮನೆಯನ್ನು ಸ್ವಚ್ಛ ಮಾಡುವಾಗ ತಲೆಯ ಮೇಲೆ ಬೀಳ್ತದೆ, ಅಷ್ಟು ವರ್ಷಗಳವರೆಗೆ ಸ್ವರ್ಗದಲ್ಲಿರ್ತಾನೆ ಅಂತಾರೆ. ಇದರ ತಾತ್ಪರ್ಯ ಅಂತಹ ಮಹಾಪುಣ್ಯವನ್ನು ಕೊಡುವಂತಹ ಕೆಲಸ, ಅದನ್ನು ಇನ್ನೊಬ್ಬರಿಗೆ ಒಪ್ಪಿಸಿದರೆ ಆ ಪುಣ್ಯ ಅವರಿಗೆ ಹೋಗ್ತದೆ. ನನಗೆ 4 ಜನರ ಎದುರಿಗೆ ನಾನು ಕೈಯಲ್ಲಿ ಕಸಬರಿಗೆ ಹಿಡಿಯಲಿಲ್ಲ, ಅದು ಯಾವುದೋ ದೊಡ್ಡ ಕಸಬರಿಗೆ ತೊಗೊಂಡು ಕಸ ಹೊಡಿಬಾರದು ಅಂತಿದೆ. ಮಾರ್ಜನ್ಯ ಮೃದುಕೂರ್ಚಯ, ಅಲ್ಲಿರುವಂತಹ ಕ್ರಿಮಿಕೀಟಗಳ ನಾಶವಾಗದೇ ಇದ್ದ ಹಾಗೆ ನಿಧಾನವಾಗಿ ಅವುಗಳನ್ನು ಬದಿಗೆ ಸರಿಸಿ ಆ ಕಸವನ್ನು ತೆಗೆಯಬೇಕು. ಕ್ರಿಮಿಕೀಟಗಳ ಹಿಂಸೆಯಾಗಬಾರದು. ಹಿಂಸೆಯಾಗದೇ ಇರೋ ಹಾಗೆ ಕಸಗುಡಿಸಿ ಸ್ವಚ್ಛ ಮಾಡಿ ದೇವರ ಪೂಜೆಯನ್ನು ಬರೀ ಮಾರ್ಜನ ಮಾಡಿ ಹೋಗ್ತಾ ಇರಲಿಲ್ಲ. ಮಾರ್ಜನಾದಿಷು ಕರವು ಹರೇರ್ ಮಂದಿರ ಮಾರ್ಜನಾದಿಷು, ಭಗವಂತನ ಮಂದಿರದ ಮಾರ್ಜನ ಮಾಡುವುದಲ್ಲದೆ ನಂತರ ತಾನೇ ತುಳಸಿ ಪುಷ್ಪಗಳನ್ನು ತೆಗೆದುಕೊಂಡು ಬಂದು ಗಂಧವನ್ನು ತೆಗೆದು ದೇವರ ಪೂಜೆಯನ್ನು ಮಾಡಿ ಪರಮಾತ್ಮನ ಪೂಜಾ ಕೈಂಕರ್ಯವನ್ನು ಮಾಡುವವರೆಗೆ ಹೊರಗಿನ ಯಾವ ಚಿಂತೆಯನ್ನೂ ಮಾಡದೆ ಆಮೇಲೆ ಮುಂದಿನ ತನ್ನ ರಾಜ್ಯಭಾರ.